ನಮ್ಮನ್ನ ಸರ್ವೈಲೆನ್ಸ್ ಅಲ್ಲಿ ಇಟ್ಟಿದ್ದಾರೆ, ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಯಾರು ಅನ್ನೋದಾದ್ರೆ ನಾವು ಕೈಯಲ್ಲಿ ಇಟ್ಕೊಂಡು ಓಡಾಡುವಂತ ಮೊಬೈಲ್ಗಳೇ. ಆ ಮೊಬೈಲ್ಗಳಲ್ಲಿ ಈಗ ನೀವು ಸ್ವಿಚ್ ಆಫ್ ಮಾಡಿಡಿ, ಇಲ್ಲ ಸ್ಲೀಪ್ ಮೋಡಲ್ಲಿ ಇಡಿ, ಸ್ಕ್ರೀನ್ ಲಾಕ್ ಮಾಡಿಡಿ, ನಾವೇನ್ ಮಾತಾಡ್ತೀವಿ ಅಂತ ವಿಷಯಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇದೆ. ಪ್ಲಸ್ ನಾವು ಇರೋಂಥ ಜಾಗದಲ್ಲಿ ಏನೇನು ವಿಷಯಗಳಾಗ್ತಾ ಇದೆ ರೆಕಾರ್ಡ್ ಮಾಡ್ಕೊಳ್ತಾ ಇದೆ. ಇದು ಬೇರೆಯವ್ರಿಗೆ ಬಳಕೆ ಆಗ್ತಾ ಇದೆ. ಇಂಥ ವಿಷಯಗಳು ಈಗ ಜಾಸ್ತಿ ಓಡ್ತಾ ಇದೆ. ನಾವು ಇದನ್ನ ನೋಡ್ಬೋದು ಎಲ್ಲಾ ಕಡೆ. ಇತ್ತೀಚಿನ ದಿನಗಳಲ್ಲಿ ಇಂಥ ಸ್ಕ್ಯಾಮ್ಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ನಮ್ಗೆ ಅನ್ಸುತ್ತೆ, ನಾವು ಮೊಬೈಲ್ ನೋಡ್ತಾ ಇರ್ತೀವಿ, ಕೆಲವಷ್ಟು ಸಲ ನಮಗೆ ಗೊತ್ತಿಲ್ಲದೆ ಎಷ್ಟೋ ಅಡ್ವರ್ಟೈಸ್ಮೆಂಟ್ಗಳು, ನಾವು ಯಾವ್ದ್ರ ಬಗ್ಗೆ ಯೋಚನೆ ಮಾಡಿರ್ತೀವಿ, ಯಾವ್ದ್ರ ಬಗ್ಗೆ ಮಾತಾಡಿರ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ಗಳು ನಾವು ನೋಡುವಂತ ಮೊಬೈಲ್ ವಿಡಿಯೋಗಳಲ್ಲಿ ಶಾರ್ಟ್ಸ್ಗಳ ಮೂಲಕ ನಮಗೆ ಕಾಣಿಸ್ಕೊಳ್ಳುತ್ತೆ. ಹೇಗೆ ಅಂತ ಯೋಚನೆ ಮಾಡೋದು ಅನ್ಸೋದಿಲ್ವಾ? ಕೆಲವೊಂದ್ಸಲ ಗೊತ್ತೇ ಇಲ್ಲ ನಮಗೆ, ನಾವು ಯಾರನ್ನೋ ಫಾಲೋ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಮೊಬೈಲ್ಗೆ ಫಾಲೋವರ್ ಆಗಿ ಬದುಕ್ತಾ ಇದ್ದೀವಿ. ನಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ತಾ ಇದ್ದಾವೆ ಮೊಬೈಲ್ಗಳು. ಇನ್ನ ಮಕ್ಕಳ ಮೈಂಡ್ ಅನ್ನ ಯಾವ ಮಟ್ಟಕ್ಕೆ ಕಂಟ್ರೋಲ್ ಮಾಡಬಹುದು? ಇತ್ತೀಚಿನ ಸ್ಟಡಿ ಒಂದು ಹೇಳುತ್ತೆ, ಈಗಿರುವಂತ ಎಲ್ಲಾ ಮೊಬೈಲ್ಗಳು ಕೂಡ ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾವೆ, ನಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾವೆ, ನಮ್ಮನ್ನ ಸರ್ವೈವಲೆನ್ಸ್ ಅಲ್ಲಿ ಇಟ್ಟಿದ್ದಾವೆ. ನಾವ್ ಏನ್ ಮಾಡ್ಬೇಕು ಅಂತ ಅದೇ ಹೇಳಿ ಮಾಡಿಸ್ತಾ ಇದ್ದಾವೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಇದೆಲ್ಲ ಸತ್ಯನಾ ಅನ್ನೋದಾದ್ರೆ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡಿ, ಆಫ್ ಮಾಡಿದ್ರೆ ಮೊಬೈಲು ವಿಡಿಯೋ ರೆಕಾರ್ಡ್ ಆಗುತ್ತಾ ಅಂದ್ರೆ ಹೌದು ಆಗುತ್ತೆ ಅಂತಾನೆ ಗೂಗಲ್ ಹೇಳುತ್ತೆ. ಯಾಕೆ ಅಂದ್ರೆ ಎಷ್ಟೋ ಅಪ್ಲಿಕೇಶನ್ಗಳನ್ನ ಆ ರೀತಿ ಡೆವಲಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಮೊದಲು ಒಂದು ಪೀರಿಯಡ್ ಇತ್ತು, ಸುಮಾರು ಒಂದು 10-12 ವರ್ಷದ ಮುಂಚೆ ರಿಮೂವಬಲ್ ಬ್ಯಾಟ್ರಿ ಮೊಬೈಲ್ಸ್ ಬರ್ತಾ ಇತ್ತು. ಆಗೇನಾಗ್ತಾ ಇತ್ತು, ಕಳ್ಳತನ ಆದಾಗ ಕಳ್ಳರು ಮೊಬೈಲ್ ಬ್ಯಾಟ್ರಿಗಳನ್ನ ರಿಮೂವ್ ಮಾಡ್ಬಿಡ್ತಾ ಇದ್ರು. ಒಂದು 6 ತಿಂಗಳು ವರ್ಷ ಆದ್ಮೇಲೆ ಮತ್ತೆ ಬ್ಯಾಟ್ರಿ ಹಾಕೊಂಡು ಯೂಸ್ ಮಾಡ್ತಾ ಇದ್ರು, ಟ್ರ್ಯಾಕ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಂತದನ್ನ ತಡೆಯೋದಕ್ಕೆ ಅಂತ ಒಂದು ಹೊಸ ಟೆಕ್ನಾಲಜಿ ತರ್ತಾ ಇದೀವಿ, ಮೊಬೈಲ್ ಬ್ಯಾಟ್ರಿನೇ ರಿಮೂವ್ ಮಾಡೋದಕ್ಕಾಗೋದಿಲ್ಲ, ಆ ರೀತಿ ಮಾಡ್ತಾ ಇದೀವಿ ಅಂತ ಒಂದು ಟೆಕ್ನಾಲಜಿನ ಬಿಟ್ರು. ಅದು ಒಳ್ಳೆ ಉದ್ದೇಶ ಅಂತಾನೆ ಎಲ್ಲ ಅನ್ಕೊಂಡ್ವಿ. ಆದ್ರೆ ಅದ್ರಲ್ಲಿ ಇನ್ನೊಂದು ಉದ್ದೇಶ ಇತ್ತು, ಮನುಷ್ಯರನ್ನ ಟ್ರ್ಯಾಕ್ ಮಾಡೋದಕ್ಕೆ ಇಲ್ಲ ಒಂದು ಮಾರ್ಕೆಟಿಂಗ್ ಮಾಡೋದಕ್ಕೆ ಬಳಸ್ಕೊಂಡ್ರು ಆ ಟೆಕ್ನಾಲಜಿನ. ಹೇಗೆ ಅನ್ನೋದಾದ್ರೆ, ನೀವು ಸಿಂಪಲ್ ಆಗಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಯಾವ್ದಾದ್ರು ವಿಷಯದ ಬಗ್ಗೆ ಮಾತಾಡಿ, ಇಲ್ಲ ಡಿಸ್ಕಸ್ ಮಾಡಿ ಯಾರ ಜೊತೆನಾದ್ರು. ಅದಾದ ಮೇಲೆ ನೀವು ಮೊಬೈಲ್ ನ ನೋಡಿ, ಜಸ್ಟ್ ಮೊಬೈಲ್ ನ ಸ್ಕ್ರೀನ್ ಲಾಕ್ ಮಾಡಿಟ್ಟಿರಿ, ಆಮೇಲೆ ಮೊಬೈಲ್ ನ ನೋಡಿ. ಅದರಲ್ಲಿ ನೀವು ಏನ್ ಮಾತಾಡಿರ್ತೀರಾ ಅಂತ ವಿಷಯಗಳ ಬಗ್ಗೆ ಅಡ್ವರ್ಟೈಸ್ಮೆಂಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಒಂದು ಹಾಸಿಗೆ ಬಗ್ಗೆ ಮಾತಾಡಿ, ಹಾಸಿಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಒಂದು ಫ್ಲಿಪ್ಕಾರ್ಟ್ ಬಗ್ಗೆ ಮಾತಾಡಿ, ಫ್ಲಿಪ್ಕಾರ್ಟ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಮಾತಾಡಿ, ಅದ್ರ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಗಳು ನಿಮ್ಗೆ ಬರ್ತಾ ಇರುತ್ತೆ. ಇದು ಸಾಧ್ಯನಾ ಅನ್ನೋದಾದ್ರೆ ಪ್ರಯತ್ನ ಮಾಡಿ ನೋಡಿ. ಮೊಬೈಲ್ ನ ಸ್ಕ್ರೀನ್ ಲಾಕ್ ಮಾಡಿಡಿ, ನಿಮ್ಮ ಅನುಭವಕ್ಕೆ ಬರುತ್ತೆ. ಇಂಥದನ್ನ ನಾನು ಕೂಡ ಟೆಸ್ಟ್ ಮಾಡಿ ನೋಡಿದೆ. ಹೌದು, ನಮಗೆ ಗೊತ್ತಿಲ್ಲ ನಾವ್ ಏನ್ ಮಾತಾಡ್ತೀವಿ ಆ ವಿಷಯಗಳನ್ನೆಲ್ಲ ಅದು ಕೇಳಿಸ್ಕೊಳ್ತಾ ಇದೆ, ಅದಕ್ಕೆ ರಿಲೇಟೆಡ್ ವಿಡಿಯೋಗಳನ್ನ ನಮ್ಗೆ ತಲುಪಿಸ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನಾವು ಹುಡ್ಕು ಅಂತ ಏನ್ ಹೇಳಿರೋದಿಲ್ಲ, ಆದ್ರೂ ಕೂಡ ನಾವು ಮೈಂಡ್ ಅಲ್ಲಿ ಲೆಕ್ಕ ಹಾಕೋದು, ಇಲ್ಲ ಯಾರ ಹತ್ರ ನಾವು ಡಿಸ್ಕಸ್ ಮಾಡಿರುವಂತ ಇಂಥ ವಿಷಯಗಳನ್ನ ಅದು ಟ್ರ್ಯಾಪ್ ಮಾಡ್ತಾ ಇದೆ, ಟ್ರ್ಯಾಕ್ ಮಾಡ್ತಾ ಇದೆ. ಪ್ಲಸ್ ನಮ್ಗೆ ಅದನ್ನ ತಗೊಬಂದು ಮುಂದೆ ಇಡ್ತಾ ಇದೆ. ಅಂದ್ರೆ ನಾವು ಯಾವ ಮಟ್ಟಕ್ಕೆ ಅಬ್ಸರ್ವ್ ಮಾಡ್ತಾ ಇದೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ಯಾವ ಮಟ್ಟಕ್ಕೆ ನಮ್ಮನ್ನ ಅದು ಬಳಸ್ಕೊಳ್ತಾ ಇದೆ. ಮಾರ್ಕೆಟಿಂಗ್ ಅನ್ನೋದು ಈಗ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಎಲ್ಲಾ ಕಡೆ ಇಂಥದ್ದು ನಡೀತಾನೆ ಇದೆ, ನಮಗ್ ಗೊತ್ತಿಲ್ಲ. ಎಷ್ಟೋ ಜನ ಜೀನಿಯಸ್ಗಳು ಅದಕ್ಕೆ ಏನ್ ಮಾಡ್ತಾ ಇದಾರೆ, ಈಗ ಕೀಪ್ಯಾಡ್ ಮೊಬೈಲ್ಗಳನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ. ಈ ಕೀಪ್ಯಾಡ್ ಮೊಬೈಲ್ಗಳಲ್ಲಿ ಯಾವುದೇ ಅಪ್ಲಿಕೇಶನ್ಗಳನ್ನ ಹಾಕೋದಕ್ಕಾಗೋದಿಲ್ಲ. ಅಪ್ಲಿಕೇಶನ್ ಹಾಕೋದಕ್ಕಾಗೋದಿಲ್ಲ ಅಂದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ನಾವ್ ಏನು ಯೂಸ್ ಮಾಡೋದಕ್ಕಾಗೋದಿಲ್ಲ, ನಮ್ಮನ್ನ ಯಾರು ಕೂಡ ಟ್ರ್ಯಾಪ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಎಷ್ಟೆಷ್ಟೋ ಜನ ಮಿಲಿಟರಿನಲ್ಲಿ ಇರೋರಂತೂ ಎಲ್ಲರೂ 90% ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ 140 ಕೋಟಿಗೂ ಜಾಸ್ತಿ ಜನಸಂಖ್ಯೆ ಇದೆ. ಹತ್ತತ್ರ ಚಿಕ್ಕ ಮಕ್ಕಳಿಂದ ಹಿಡಿದು ಲೆಕ್ಕ ಹಾಕೊಳ್ಳೋದಾದ್ರೆ ಒಂದು 75% ಎಲ್ಲರ ಕೈಲೂ ಈಗ ಆಂಡ್ರಾಯ್ಡ್ ಮೊಬೈಲ್ ಇದೆ. ಅಂದ್ರೆ ನಮ್ಮ ಇಂಡಿಯಾದ 75% ಜನರನ್ನ ಕಂಟ್ರೋಲ್ ಮಾಡ್ತಾ ಇದೆ ಈ ಮೊಬೈಲ್ಗಳು. ಅವ್ರಿಗೆ ಯಾವ ಆಡ್ ಬೇಕು, ಯಾವ ಅಡ್ವರ್ಟೈಸ್ಮೆಂಟ್ ಬೇಕು ಅಂತದನ್ನ ಕೊಟ್ಟು ನಮ್ಮ ಮೈಂಡನ್ನ ಅದ್ರ ಕಡೆಗೆ ಡೈವರ್ಟ್ ಮಾಡ್ತಾರೆ. ನಾವು ಇದ್ರ ಬಗ್ಗೆನೇ ಯೋಚನೆ ಮಾಡೋವಾಗ ಮಾಡ್ತಾರೆ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋವಾಗ ಮಾಡ್ತಾರೆ. ಅಂದ್ರೆ ನಮ್ಮ ಮೈಂಡ್ ಕಂಟ್ರೋಲ್ ಯಾರು ಮಾಡ್ತಾ ಇದ್ದಾರೆ, ಎಲ್ಲೋ ಕೂತಿರುವಂತ ದಿಗ್ಗಜರು, ಜೀನಿಯಸ್ಗಳು, ಮೊಬೈಲ್ನ ಇನ್ವೆನ್ಷನ್ ಮಾಡಿದವರು, ಇಲ್ಲ ಮೊಬೈಲ್ ಕಂಪ್ನಿಗಳನ್ನ ಮಾಡಿದವರು, ಇಲ್ಲ ಆ ಸಾಫ್ಟ್ವೇರ್ಗಳನ್ನ ಕಂಡುಹಿಡಿದವರು, ಇಂಥವ್ರು ನಮ್ಮನ್ನ ಒಂದು ದಾರಿ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ದಾರಿನಲ್ಲಿ ನಾವು ಹೋಗ್ತಾ ಇದೀವಿ ಅಂತ ಅನ್ಸೋದಿಲ್ವಾ? ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಪರ್ಸನಲ್ ಪ್ಲೇಸಸ್ ಅಲ್ಲಿ ಪರ್ಸನಲ್ ಟಾಕಿಂಗ್ ಅಂದ್ರೆ ನಾವು ಕುತ್ಕೊಂಡು ಮಾತಾಡುವಾಗ ಆದಷ್ಟು ಮೊಬೈಲ್ಗಳನ್ನ ದೂರ ಇಡಿ, ರೂಮ್ಗಳಲ್ಲಿ ಮೊಬೈಲ್ಗಳನ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ
ಕೆಲವಷ್ಟು ಸಲ ಆಗಿದೆ. ಪರ್ಸನಲ್ ವಿಡಿಯೋಸ್ಗಳು ಇವನ್ ನೀವು ಮೊಬೈಲ್ ಆಫ್ ಮಾಡಿಟ್ರು ರೆಕಾರ್ಡ್ ಆಗಿ ಅಂಥದ್ದನ್ನ ಯಾರ್ಯಾರೋ ಬಳಸ್ಕೊಂಡಿದ್ದಾರೆ ಬೇರೆ ಬೇರೆ ಕೆಲಸಗಳಿಗೆ. ನೀವು ಬೇಕಾದ್ರೆ ಗೂಗಲ್ ಅಂತ ಅಲ್ಲ, ಗೂಗಲ್ ಅಲ್ಲೂ ಅದೇ ಹೇಳ್ತಾ ಇರೋದು, ಬ್ಯಾಕ್ ಗ್ರೌಂಡ್ ರೆಕಾರ್ಡಿಂಗ್ ಆಪ್ಸ್ ಅನ್ನೋದು ಎಷ್ಟೆಷ್ಟೋ ಬಂದ್ಬಿಟ್ಟಿದೆ. ಇದೇನ್ ಮಾಡುತ್ತೆ, ನಾವ್ ಏನ್ ಮಾತಾಡ್ತೀವಿ, ಎಲ್ಲಿದ್ದೀವಿ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ತಲುಪಿಸುತ್ತೆ. ಇವನ್ ಚಾಟ್ ಜಿಪಿಟಿಗೆ ಹೋಗಿ ಚೆಕ್ ಮಾಡಿದ್ರು ಅದೇ ಹೇಳುತ್ತೆ. ಫೋನ್ ಆಫ್ ಮಾಡಾದ್ಮೇಲೂ ರೆಕಾರ್ಡ್ ಆಗುವಂತ ಚಾನ್ಸಸ್ ಇರುತ್ತೆ. ಫೋನ್ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳುತ್ತೆ. ಅದಕ್ಕೆ ಫೋನ್ ಬ್ಯಾಟ್ರಿನ ತೆಗೆದಿಟ್ಬಿಡಿ ಅಂತಾನೆ ಹೇಳೋದು. ಫೋನ್ ಬ್ಯಾಟ್ರಿ ತೆಗಿಯೋದಕ್ಕೆ ಆಗೋದಿಲ್ಲ, ಆಪ್ಷನ್ನೇ ಇಲ್ಲ ಅಂದಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ನಾವೇನ್ ಮಾಡ್ತೀವಿ ಎಲ್ಲಾ ವಿಷಯಗಳನ್ನ ರೆಕಾರ್ಡ್ ಮಾಡುತ್ತೆ. ಆ ವಿಷಯ ಯಾರಿಗೆ ಬೇಕೋ ಅವ್ರಿಗೆ ಡೇಟಾ ಮೂಲಕ ಸಿಗ್ತಾ ಹೋಗುತ್ತೆ. ಆ ಡೇಟಾನ ಅವ್ರು ಯಾವ ರೀತಿ ಬಳಸ್ಕೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ನಲ್ಲಿ ನಾವೆಲ್ಲರೂ ಕೂಡ ಟ್ರ್ಯಾಪ್ ಆಗಿದ್ದೀವಿ. ಚಿಕ್ಕ ಮಕ್ಕಳು ಒಂದು ಆಡ್ಸ್ ನೋಡ್ತಾ ಇದ್ದಾರೆ, ಇಲ್ಲ ಶಾರ್ಟ್ಸ್ ನೋಡ್ತಾ ಇದ್ದಾರೆ ಅಂದ್ರೆ ರಿಲೇಟೆಡ್ ಟು ದಟ್ ಶಾರ್ಟ್ಸ್ಗಳು ಎಷ್ಟೋ ಬರ್ತಾ ಹೋಗುತ್ತೆ. ಮಕ್ಕಳು ಮೈಂಡನ್ನು ಕಂಪ್ಲೀಟ್ ಆಗಿ ಆ ಶಾರ್ಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡುತ್ತೆ. ಇದೇ ಸರಿ ಅಂತ ಮಕ್ಕಳು ಮೈಂಡ್ಗೆ ಅನ್ನಿಸೋದಕ್ಕೆ ಶುರು ಆಗುತ್ತೆ. ನಾವು ಸರಿಯಾಗಿರೋ ವಿಷಯಗಳನ್ನ ಮಕ್ಳಿಗೆ ಹೇಳ್ಕೊಟ್ರು ಮಕ್ಳು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಅಂತ ಲೆವೆಲ್ಗೆ ಮಕ್ಕಳು ಮೈಂಡನ್ನ ಇದು ಸ್ಕ್ರೂಟ್ನಿಂಗ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ಯಾವ ಮಟ್ಟಕ್ಕೆ ಇದಕ್ಕೆ ಅಡಾಪ್ಟ್ ಆಗಿದ್ದೀವಿ, ಫಾಲೋವರ್ ಆಗಿ ಬದುಕ್ತಾ ಇದ್ದೀವಿ. ಒಂದು ಟೈಮ್ ಇತ್ತು ಋಷಿಗಳು, ಟೀಚರ್ಗಳು, ಜ್ಞಾನಿಗಳು, ಬೇಡ ಫಿಲಮ್ ಆರ್ಟಿಸ್ಟ್ಗಳು, ಪೊಲಿಟಿಷಿಯನ್ಸ್ಗಳನ್ನ ನಾವು ಫಾಲೋ ಮಾಡ್ತಾ ಇದ್ವಿ. ಈಗ ಮೊಬೈಲ್ ಏನ್ ಹೇಳುತ್ತೆ ಅದನ್ನ ನಾವು ಫಾಲೋ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟಿದೀವಿ. ಆ ಮಟ್ಟಕ್ಕೆ ಬದುಕ್ತಾ ಇದ್ದೀವಿ ನಾವು. ನೀವು ಚಾಟ್ ಜಿಪಿಟಿ ನಲ್ಲಿ ನೋಡ್ಬೋದು, ಅದು ಅದನ್ನೇ ಹೇಳ್ತಾ ಇರುತ್ತೆ. ಈವನ್ ಸ್ಲೀಪ್ ಮೋಡ್ ಅಲ್ಲಿ, ಸ್ಕ್ರೀನ್ ಆಫ್ ಮೋಡ್ ಅಲ್ಲಿ ಎಷ್ಟೋ ಆ್ಯಪ್ಗಳು ರನ್ ಆಗ್ತಾ ಇರುತ್ತೆ. ಆ ಆ್ಯಪ್ಗಳೇನು ಮಾಡುತ್ತೆ, ನಮ್ಮ ಮಾತನ್ನ ಕೇಳಿಸ್ಕೊಳ್ಳುತ್ತೆ, ನಮ್ಮ ವಿಡಿಯೋಗಳನ್ನ ರೆಕಾರ್ಡ್ ಮಾಡುತ್ತೆ. ಈವನ್ ಏರೋಪ್ಲೇನ್ ಮೋಡ್ ಹಾಕಿದ್ರು ಕೆಲವಷ್ಟು ನೆಟ್ವರ್ಕ್ ರಿಲೇಟೆಡ್ ಇಶ್ಯೂಗಳಿರುವಂಥದ್ದು ಕಟ್ ಆಗ್ಬೋದು. ಆದರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ಕೆಲವಷ್ಟು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ, ಆಂಟಿ ವೈರಸ್ ಆ್ಯಪ್ಗಳು ಅಂತ, ಅದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾನೆ ಇರುತ್ತೆ. ಅದೇನಾಗುತ್ತೆ, ಎಲ್ಲಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿರುತ್ತೆ ಒಂದು ಡೇಟಾ ರೀತಿ. ಆ ಡೇಟಾ ಯಾವುದೋ ಒಂದಕ್ಕೆ ಬಳಕೆ ಆಗುತ್ತೆ ಬೇರೆಯವ್ರಿಗೆ. ಈ ಟೆಕ್ನಾಲಜಿಗಳನ್ನ ಮಿಲಿಟರಿ ಅವರು ಬಳಸ್ಕೊಳ್ತಾ ಇದ್ರು, ಈಗ ಪೊಲೀಸ್ನವರು ಬಳಸ್ಕೊಳ್ತಾ ಇದ್ರು, ಈಗ ಈವನ್ ಎಲ್ಲಾ ಹ್ಯಾಕರ್ಸ್ಗಳು ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಡೇಟಾ ಪೂರ್ತಿಯಾಗಿ ಲೀಕ್ ಆಗ್ತಾ ಇದೆ ನಾವು ಬಳಸುವಂತ ಮೊಬೈಲ್ಗಳಿಂದ. ಆದಷ್ಟು ಮೊಬೈಲ್ಗಳನ್ನ ಬಳಸುವಾಗ ಎಚ್ಚರಿಕೆ ಇರಲಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದು ಒಂದೇ ಕಾರಣಕ್ಕೆ. ಪ್ಲಸ್ ಎಷ್ಟೋ ಅಪ್ಲಿಕೇಶನ್ಗಳನ್ನ ನಾವು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದೀವಿ, ಆ ಅಪ್ಲಿಕೇಶನ್ಗಳು ಕೂಡ ನಮ್ಮ ಡೇಟಾಗಳನ್ನ ಸೇಲ್ ಮಾಡ್ತಾ ಇದ್ದಾವೆ. ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಮೊಬೈಲ್ಗೆ ಏನು ಮೆಸೇಜ್ ಬರುತ್ತೆ, ಎಷ್ಟು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ, ಪ್ಲಸ್ ನಾವು ಏನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ, ಫ್ರೀಕ್ವೆಂಟಾಗಿ ಎಲ್ಲಿ ಹೋಗಿ ತಿಂತಾ ಇದ್ದೀವಿ, ಏನು ಬೈ ಮಾಡ್ತಾ ಇದ್ದೀವಿ, ಇಂಥದ್ದನ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ ಡೇಟಾ ಅನಾಲಿಸಿಸ್ ಮೂಲಕ. ಇದರಿಂದನೂ ಕೂಡ ನಮ್ಮ ಲೈಫನ್ನ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ನಮಗೆ ಅದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಹೋಗುತ್ತೆ. ಓಕೆ ಇದನ್ನ ಮಾಡಿ, ಇದನ್ನ ತಗೊಳ್ಳಿ ಅಂತ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರುತ್ತಲ್ಲ, ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ನಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ನಾವು ರೆಗ್ಯುಲರ್ ಆಗಿ ಏನು ಮಾಡ್ತಾ ಇರ್ತೀವಿ ಅನ್ನೋದನ್ನ ಟ್ರ್ಯಾಪ್ ಮಾಡಿ ಅದೇ ರೀತಿ ಕೆಲಸಗಳನ್ನ ಮಾಡೋದು, ನಾವ್ ಏನು ಮಾಡಬೇಕು ಅನ್ನೋದನ್ನ ಅದೇ ಜಡ್ಜ್ಮೆಂಟ್ ಕೊಡ್ತಾ ಹೋಗುತ್ತೆ. ಅದ್ರ ಫಾಲೋವರ್ ಆಗಿ ಬದುಕ್ತೀವಿ. ಅಂತ ಮಟ್ಟಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಇದೆ. ಒಂದ್ಸಲ ಯೋಚನೆ ಮಾಡಿ. ಆದಷ್ಟು ದೊಡ್ಡವರು ಈಗಲೂ ಹೇಳೋದು ಕೀಪ್ಯಾಡ್ ಮೊಬೈಲ್ಗಳನ್ನ ಬಳಸ್ತಾರೆ. ಇನ್ನ ಬೇಡ ನಮ್ಗೆ ಆಪ್ಷನ್ ಇಲ್ಲ, ಈಗ ಎಲ್ಲರೂ ಕೂಡ ಆಂಡ್ರಾಯ್ಡ್ ಮೊಬೈಲ್ನ ಬಳಸ್ತಾ ಇದ್ದೀವಿ. ಆಗ ಪರ್ಸನಲ್ ಅಂದ್ರೆ ಬೆಡ್ರೂಮ್ಗಳಲ್ಲಿ, ಬಾತ್ರೂಮ್ಗಳಲ್ಲಿ ಮೊಬೈಲ್ಗಳನ್ನ ಬಳಸೋದನ್ನ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತಾರೆ. ಯಾಕೆ ಅಂದ್ರೆ ಎಲ್ಲ ಕೂಡ ರೆಕಾರ್ಡಿಂಗ್ ಅಲ್ಲಿ ಇದೆ, ಎಲ್ಲ ಕೂಡ ಸರ್ವೈವಲೆನ್ಸ್ ಅಲ್ಲಿ ಇದೆ. ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬಳಕೆ ಆಗಬಹುದು. ಇನ್ನ ಯಾವ್ದಾದ್ರು ಇಂಪಾರ್ಟೆಂಟ್ ವಿಷಯಗಳನ್ನ ಮಾತಾಡುವಾಗ ಮೊಬೈಲ್ನ ಆದಷ್ಟು ದೂರದಲ್ಲಿಡಿ. ಇಲ್ಲ ಅಂದ್ರೆ ನೀವ್ ಏನ್ ಮಾತಾಡಿರ್ತೀರಾ ಅದು ಪೂರ್ತಿಯಾಗಿ ಟ್ರ್ಯಾಕ್ ಮಾಡಿರುತ್ತೆ. ಅದು ಬೇಕಾದ ಸಮಯದಲ್ಲಿ ಯಾರು ಬೇಕೋ ಅದನ್ನ ಬಳಸ್ಕೊಳ್ತಾ ಹೋಗ್ತಾರೆ. ಅಂಥದಕ್ಕೆ ಆಸ್ಪದ ಕೊಡ್ಬಿಡಿ. ಸ್ವಲ್ಪ ಎಚ್ಚರಿಕೆ ಇರಲಿ. ನಮ್ಮನ್ನ ಕಂಪ್ಲೀಟ್ ಆಗಿ ಗಮನಿಸ್ತಾ ಇದ್ದಾರೆ ದಿಗ್ಗಜರು ಅಂತಾನೆ ಅನ್ಕೊಳ್ಳಿ. ಯಾರು ಅಂತ ಗೊತ್ತಿಲ್ಲ, ಬಟ್ ಆದ್ರೆ ನಮ್ಮನ್ನ ಸರ್ವೈವಲೆನ್ಸ್ ಅಲ್ಲಿ ಇಟ್ಟು ಅವರ ಫಾಲೋವರ್ ಆಗಿ ಮಾಡ್ಕೊಂಡಿದ್ದಾರೆ. ಅಂಥದ್ದಕ್ಕೆ ಹೋಗಿ ಹಾಳಾಗಬಾರ್ದು ಅಂದ್ರೆ ಆದಷ್ಟು ಮಕ್ಕಳ ಕೈಯಿಂದ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನ ಕೂಡ ಅವಾಯ್ಡ್ ಮಾಡ್ಬೇಕಾಗತ್ತೆ. ಒಂದ್ಸಲ ಯೋಚನೆ ಮಾಡಿ. ಎಚ್ಚರಿಸೋದು ನಮ್ಮ ಕೆಲಸ, ಎಚ್ಚರಿಸ್ತಾನೆ ಇರ್ತೀವಿ. ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ಕೊಡ್ತಾನೆ ಇರ್ತೀವಿ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೋಬಹುದು. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಒಂದು ಸಲ ಪ್ರಯತ್ನ ಮಾಡಿ ನೋಡಿ, ಗೊತ್ತಾಗುತ್ತೆ. ಒಂದು ಅರ್ಧ ಗಂಟೆ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ನಿಮಗೆ ರಿಲೇಟೆಡ್ ವಿಡಿಯೋಸ್ಗಳು ಬರುತ್ತಾ ಇಲ್ವಾ ಚೆಕ್ ಮಾಡಿ ನೋಡಿ. ನಿಮ್ಮ ಮೊಬೈಲ್ನ ಗೊತ್ತಾಗುತ್ತೆ ನಿಮಗೆ ರಿಯಾಲಿಟಿ ಏನು ಅಂತ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.